ಏನು ಮಾಡೋದಾಗಲಿ ಒಳ್ಳೇದಲ್ಲ ಅಂತ ಅನಿಸ್ತದೆ. ಕಾನೂನು ಸುವ್ಯವಸ್ಥೆ ಅವ್ರು ನೋಡ್ಕೊತಾರೆ. ಅದನ್ನ ನಾ ಹೇಳುದಿಲ್ಲ. ಈಗ ನೀವು ನೋಡ್ರಿ, ಇಂಥ ಘಟನೆಗಳು ಯಾರು ಮಾಡ್ತಾರಲ್ಲ, ಉದಾಹರಣೆ ಕೆಲವು ಟ್ವೀಟ್ನಾಗ ಪ್ರಧಾನಮಂತ್ರಿಗಳ ಹೋಗಿ ಅವರಿಗೆ ಕಾಲಿಗೆ ಬಿದ್ದರು ಅನ್ನುವಂಥದ್ದು ತೋರಿಸ್ತಾ ಇದ್ದಾರೆ. ಇವೆಲ್ಲ ಅಧಿಕ ಪ್ರಸಂಗ ತಂದು ಬಿಡಬೇಕಾಗ್ತದೆ. ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೇದದ ಅಷ್ಟು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ನಾವು ಅದು ದುರುಪಯೋಗ ಆಗಬಾರ್ದು ಅನ್ನುವಂಥ ಕಾರಣದಿಂದನೇ ಜನರನ್ನ ಜಾಗೃತಗೊಳಿಸುವಂಥ ಹಿನ್ನೆಲೆಗೆ ಈ ಕಾರ್ಯಕ್ರಮ ಆಗ್ತಾ ಇದೆ. ಯಾಕಂದ್ರೆ ನಾವು ಬೇರೆ ರಾಷ್ಟ್ರಗಳೊಂದಿಗೆ ಹೋರಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಪಕ್ಷವನ್ನು ಮೀರಿ ಮಾಡಬೇಕಾದಂಥ ಅಗತ್ಯ ಅದ. ಈಗ ಏನಾಗ್ತದ, ನೀವು ಯಾರೋ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ. ಉದಾಹರಣೆ, ಇತ್ತೀಚೆಗೆ ಮುಖ್ಯಮಂತ್ರಿಗಳು ಈ ಆಪರೇಷನ್ ಕಾರ್ಯಾಚರಣೆ ಪ್ರಾರಂಭ ಆಗೋಕ್ಕಿಂತ ಮೊದಲು ಒಂದು ಹೇಳಿಕೆ ಕೊಟ್ಟರು, ನಾವು ಬುದ್ಧನ ನಾಡಿನವರು ಅಂತೇಳಿ. ಸರಿ ಅದ, ನಾವು ಯಾವುದಿದ್ರೂ ಶಾಂತಿ ಪ್ರಿಯರು. ಆದ್ರೆ ಅಗತ್ಯ ಬಿದ್ದರೆ ಕಾಲು ಕೆರೆದ ಜಗಳಕ್ಕೆ ಬಂದ್ರೆ ಯುದ್ಧ ಮಾಡಬೇಕಾಗ್ತದೆ. ಈ ಸಂದರ್ಭದೊಳಗೆ ಆ ಹೇಳಿಕೆಯನ್ನು ಪಾಕಿಸ್ತಾನ ಮಾಧ್ಯಮಗಳು ತಿರುಚಿ ಬೇರೆ ದೇಶದ ಮಾಧ್ಯಮದ ಎದುರುಗಡೆ ತಿಳಿಸುವಂಥ ಪ್ರಯತ್ನ ಮಾಡಿದ್ರು. ಅದನ್ನು ತಗೊಂಡು ಖರ್ಗೆ ಅವ್ರ ಹೇಳಿಕೆ ಇರ್ಬೋದು, ಸಿದ್ದರಾಮಯ್ಯನವ್ರ ಹೇಳಿಕೆ ಇರ್ಬೋದು, ಅಥವಾ ಇವರು ಯಾರು ಅಜಯ್ ರಾವ್ ಅಂತಕ್ಕಂಥ ಕಾಂಗ್ರೆಸ್ಸಿನ ಅಧ್ಯಕ್ಷ ಅವ್ರ ಹೇಳಿಕೆ ಇರ್ಬೋದು, ಅದನ್ನೆಲ್ಲ ತೊಗೊಂಡು ಅಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡಿದರು ಅಂತಾರಾಷ್ಟ್ರೀಯ ಮಟ್ಟದೊಳಗೆ. ಮತ್ತು ಮುಂದುವರೆದು ಎಲ್ಲಿ ಬಂದ್ರೆ ಅವರು, ನಾವು ಅಗತ್ಯ ಬಿದ್ದರೆ ಮದರಸವಾಗಿದ್ದಂಥ ವಿದ್ಯಾರ್ಥಿಗಳನ್ನ ತಂದು ನಿಮ್ಮ ಎದುರುಗಡೆ ನಿಲ್ಲಿಸ್ತೇವೆ ಅಂತ ಹೇಳಿದರು. ಅಂದ್ರೆ ಮಕ್ಕಳ ಮೇಲೂ ಈ ರೀತಿ ಭಾರತ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಹೈಲೈಟ್ ಮಾಡುವಂಥ ಉದ್ದೇಶ ಇಟ್ಕೊಂಡು, ಅಂದರೆ ಅವರಿಗೆ ನೇರ ಯುದ್ಧ ಮಾಡಿ ಗೆಲ್ಲುವಂಥ ತಾಕತ್ತಿಲ್ಲದಂಥ ಸಂದರ್ಭದಲ್ಲಿ ಈ ರೀತಿ ಚಟುವಟಿಕೆಗಳನ್ನ ಅವ್ರು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಎಷ್ಟು ಇಂಟ್ಯಾಕ್ಟ್ ಇರಬೇಕು ಅನ್ನೋದು ನಮ್ಮ ಜನರಿಗೆ ವಿನಂತಿ. ಯಾರು ಚಾನಲ್ದವ್ರು ಹೇಳ್ರೆ ನಾವು ನೋಡಿಲ್ಲ, ಮತ್ತು ಚಾನಲ್ದವ್ರು ಹೇಳಿದಕ್ಕೆ ನಾವು ಹೆಂಗೆ ಬರ್ತಿದ್ದಾರೆ. ಥ್ಯಾಂಕ್ ಯು ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರೆ ಮತ್ತು ನನ್ನೊಂದಿಗೆ ಉಪಸ್ಥಿತರ್ತಕ್ಕಂಥ ಪಕ್ಷದ ಎಲ್ಲ ಗೌರವಾನ್ವಿತ ಜಿಲ್ಲಾಧ್ಯಕ್ಷರನ್ನು ಹಿಡಿದು ಎಲ್ಲ ಮುಖಂಡರೇ. ಬಹುಶಃ ದೇಶ ಅತ್ಯಂತ ಕಳೆದ ಹಲವಾರು ದಿನಗಳಿಂದ ಚರ್ಚೆ ಮಾಡ್ತಕ್ಕಂಥ ವಿಷಯ ಒಂದು ಏನು ಕಾಶ್ಮೀರ್ನ ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ನೇ ತಾರೀಕು ಏನು ಭಯೋತ್ಪಾದಕ ದಾಳಿ ನಡೀತು, ಆ ದಾಳಿಯ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ 2 ಭಾಗಗಳಲ್ಲಿ ಯಶಸ್ವಿಯಾಗಿ ಮುಗಿದಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಅದರ ಹಿನ್ನೆಲೆ ಪ್ರಧಾನಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ ಭಾರತದ ನಿಲುವು ಏನು, ಯಾವ ರೀತಿ ಇದು ನಡೀತು ಅನ್ನುವಂಥದ್ದನ್ನು ಕೂಡ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಸಂಘಟನೆಯನ್ನು ಮಾಡ್ತಾಯಿದ್ದೀವಿ. ಪಾರ್ಟಿಯ ನೇತೃತ್ವದ ಮೇಲಲ್ಲ, ಕೇವಲ ನಾವು ಅದನ್ನು ಆರ್ಗನೈಸ್ ಮಾಡುವಂಥ ಒಂದು ಸಂಘಟಿತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇಡೀ ದೇಶದಾದ್ಯಂತ ಸುಮಾರು 8 ದಿನಗಳ ಕಾಲ ನಮ್ಮ ದೇಶದ ಸೈನಿಕರಿಗೆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ಮತ್ತು ದೇಶದ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಒಂದು ಅಭಿಯಾನವನ್ನು ಕೈಗೊಳ್ಳೋರಿದ್ದೀವಿ. ಅಂದರೆ ರಾಷ್ಟ್ರಕ್ಕಾಗಿ ನಾಗರಿಕರು ಅಂತಕ್ಕಂಥ ಒಂದು ಘೋಷವಾಕ್ಯದ ಕೆಳಗಡೆ ತಿರಂಗ ಯಾತ್ರೆಯನ್ನು ಮಾಡೋರಿದೆ ಇಡೀ ದೇಶದಾದ್ಯಂತ. ಇವತ್ತಿನಿಂದ ದೇಶದಾದ್ಯಂತ ಪ್ರಾರಂಭ ಆಗಿದೆ. ನಮ್ಮ ಕರ್ನಾಟಕದಲ್ಲಿ 15, 16, 17 ಈ 3 ದಿನಗಳ ಕಾಲ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಅಂದರೆ ಕೆಲವು ಜನ 15ಕ್ಕೆ ಮಾಡ್ತಾರೆ, ಕೆಲವು ಜನ 16ಕ್ಕೆ ಮಾಡ್ತಾರೆ, ಕೆಲವು ಜನ 17ಕ್ಕೆ ಮಾಡ್ತಾರೆ. ಈ ರೀತಿ 3 ದಿನ ಅವಕಾಶವನ್ನು ಕೊಟ್ಟಿದ್ದೀವಿ. ಅವರವರ ಅನುಕೂಲಕ್ಕೆ ತಕ್ಕಂತೆ ಈ 3 ದಿನಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪಕ್ಷಾತೀತವಾಗಿ ಯಾವ ರಾಷ್ಟ್ರ ಭಕ್ತರನ್ನ, ರಾಷ್ಟ್ರ ಪ್ರೇಮಿಗಳನ್ನು ಕರ್ಕೊಂಡು ಅನೇಕ ಬೇರೆ ಬೇರೆ ಸಂಘಟನೆಗಳನ್ನು, ಅದು ವಕೀಲರ ಸಂಘಟನೆ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಸಮಾಜದ ಅನ್ಯಾನ್ಯ ವರ್ಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರನ್ನೂ ಸೇರಿಸಿ ಒಂದು ತಿರಂಗ ಯಾತ್ರೆಯನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಸಂಕಲ್ಪವನ್ನು ನಾವು ಇಡೀ ರಾಜ್ಯದಂತ ಇದನ್ನು ಘೋಷಣೆ ಮಾಡಿದರೆ ನಮ್ಮ ಅಧ್ಯಕ್ಷರು. ಇವತ್ತು ನಾನು ಕೂಡ ಈ ಭಾಗದಲ್ಲಿ ಅದರ ಸುದ್ದಿಯನ್ನು ಮರುಪ್ರಸಾರ ಮಾಡಲಿಕ್ಕೆ ನಾನು ಈ ವಿಷಯವನ್ನು ಹೇಳ್ತೇನೆ. ಅದರ ಜೊತೆಗೆ
18, 19, 20 ಈ 3 ದಿನಗಳ ಕಾಲ ಮಂಡಲ ಮಟ್ಟದಲ್ಲಿ ಆಯಾ ತಾಲೂಕಾ ಕೇಂದ್ರಗಳಲ್ಲಿ ಇದನ್ನು ಕೆಳ ಹಂತಕ್ಕೆ ಒಯ್ಯಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ತಿರಂಗ ಯಾತ್ರೆಯನ್ನು ಮಾಡಬೇಕು. ರಾಷ್ಟ್ರಕ್ಕಾಗಿ ನಾಗರಿಕರು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆಯನ್ನು ನಾವು ಭಾಳಷ್ಟು ಕಡೆ ಮಾಡ್ತಾ ಇದ್ದೀವಿ. ಮತ್ತು ಇದರ ಹಿನ್ನೆಲೆ ಏನಂತಂದರೆ, ಯುದ್ಧ ನಡೆದಂಥ ಸಂದರ್ಭದಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ಮೀರಿ ವರ್ತನೆ ಮಾಡಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ನಮ್ದು ಯಾವ ಆಪರೇಷನ್ ಸಿಂಧೂರ ಅಧಿಕೃತ ಯುದ್ಧ ಅಲ್ಲ ಇದು. ಯಾವ ಭಯೋತ್ಪಾದಕರು ಕಾಶ್ಮೀರ್ನ ಪಹಲ್ಗಾಮ್ನಲ್ಲಿ ಒಂದು ಅನ್ಯಾಯವನ್ನು ಮಾಡಿದರು, ಅದಕ್ಕೆ ಪ್ರತಿಕಾರವಾಗಿ ಆ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡುವಂಥ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರ್ ನಡೆದಿತ್ತು. ಅಧಿಕೃತವಾಗಿ ಯುದ್ಧ ಘೋಷಣೆ ಆಗಿರಲಿಲ್ಲ. ಬಹುಶಃ ಪ್ರಪಂಚದ ಯಾವುದೇ ದೇಶ ಇಷ್ಟು ನಿಖರವಾಗಿ ನೇರವಾಗಿ ಆ ಭಯೋತ್ಪಾದಕರ ನೆಲೆಗಳ ಮೇಲೇ ಅಟ್ಯಾಕ್ ಆಗ್ತಕ್ಕಂಥದ್ದು ಮೊದಲನೇ ಬಾರಿ. ಅದರಲ್ಲಿ ಭಾರತ ಯಶಸ್ವಿಯಾಗಿದೆ. ಅದು ಆತ್ಮನಿರ್ಭರ ಭಾರತ ಎದರೊಳಗಾಗಿದೆ ಅಂತಂದ್ರೆ ರಕ್ಷಣಾ ಕ್ಷೇತ್ರದೊಳಗೂ ಕೂಡ ಭಾರತ ಆತ್ಮನಿರ್ಭರ ಆಗಿದೆ. ನಮ್ಮ ಸ್ವದೇಶಿ ನಿರ್ಮಿತ ಎಲ್ಲ ಉಪಕರಣಗಳನ್ನು ಉಪಯೋಗ ಮಾಡಿಕೊಂಡು ನಾವು ಇವತ್ತು ಅದನ್ನು ಆ ಕಾರ್ಯಾಚರಣೆಯನ್ನು ಯಶಸ್ವಿ ಮಾಡಿದ್ದೀವಿ. ಆದರೂ ಕೂಡ ಕೆಲವು ಕಡೆ ಬೇರೆ ಬೇರೆ ಮಾತುಗಳು ಕೂಡ ಬರ್ತಾ ಇದ್ದಾವೆ. ನಾನು ವಿನಂತಿಯನ್ನು ಮಾಡ್ತೇನೆ ತಮ್ಮ ಮೂಲಕ, ಯುದ್ಧದಂಥ ಒಂದು ಗಂಭೀರ ವಿಷಯಗಳನ್ನ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಜನ ಒತ್ತಾಯ ಮಾಡ್ತಾ ಇದ್ದಾರೆ, ಪಾರ್ಲಿಮೆಂಟ್ ಅಧಿವೇಶನ ಕರೀರಿ, ಅಲ್ಲಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.